ನೆಮ್ಮದಿಯಿಂದ ತೂಕಡಿಸ್ತಾ ಇದ್ದ ಕರಾವಳಿ ತೀರದಲ್ಲಿ ನಡುರಾತ್ರಿ 3 ಗಂಟೆಗೆ ದಿಢೀರಂತ ಗುಂಡಿನ ಸೌಂಡ್ ಕೇಳಿಸಿದೆ. ಕತ್ತಲಲ್ಲಿ ಸೈಲೆಂಟ್ ಆಗಿದ್ದ ರಸ್ತೆಯಲ್ಲಿ ಸಾವಿನ ಜೊತೆ ಹೋರಾಡ್ತಾ ಉದ್ಯಮಿಯೊಬ್ಬ ಕುಸಿದು ಬಿದ್ದಿದ್ದಾನೆ. ಮೈಯಿಂದ ಹರಿದ ರಕ್ತಕ್ಕೆ ಇಡೀ ರಸ್ತೆಯೇ ಕೆಂಪಾಗಿದೆ. ನೋಡ್ತಾ ಇದ್ದಂತೆ ಅಲ್ಲಿ ಜೀವ ಹಾರಿ ಹೋಗಿದೆ. ಅಷ್ಟಕ್ಕೂ ಆ ನಡುರಾತ್ರಿ ಅಲ್ಲಿ ನಡೆದಿದ್ದೇನು ಶಾಕಿಂಗ್ ವಿಚಾರ ಅಂದ್ರೆ, ಈ ನರಮೇಧ ನಡೆದಿದ್ದು ಬರೀ 1.5 ಲಕ್ಷ ರೂಪಾಯಿ ಹಣದ ವಿಚಾರವಾಗಿ. ಎಸ್, 1.5 ಲಕ್ಷ ರೂಪಾಯಿಗಾಗಿ ಪ್ಲಾನ್ ಮಾಡಿ ಲೊಕೇಶನ್ ಕಳುಹಿಸಿ ಕರೆಸ್ಕೊಂಡು ಹೆಣ ಉರುಳಿಸಿದ್ದಾರೆ. ಈ ರಕ್ತಸಿಕ್ತ ಕುಂದಾಪುರ ಶೂಟೌಟ್ನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶುಕ್ರವಾರ ಅರ್ಧರಾತ್ರಿ 11:45 ಸಮಯ ಡೆರಿಕ್ ಎಂಬ ಆಸಾಮಿ ಐವನ್ ರಿಚರ್ಡ್ ಮಸ್ಕರೇನಸ್ ಎಂಬ ಉದ್ಯಮಿಗೆ ಕರೆ ಮಾಡ್ತಾನೆ. ಫೋನ್ ಕನೆಕ್ಟ್ ಆಗ್ತಾ ಇದ್ದಂತೆ ಇಬ್ಬರ ನಡುವೆ ಬಾಕಿ ಇದ್ದ ಹಣದ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆದಿದೆ. ಇಬ್ಬರು ಗಂಗಸರಾಯಿ ಕುಡಿದು ಫುಲ್ ಟೈಟ್ ಆಗಿದ್ರು. ಫೋನ್ನಲ್ಲೇ ಕೆಟ್ಟದಾಗಿ ಬೈದಾಡ್ಕೊಂಡಿದ್ದಾರೆ. ಗಲಾಟೆ ಮಿತಿಮೀರಿದಾಗ ಡೆರಿಕ್ ಐವನ್ಗೆ ಸವಾಲು ಹಾಕ್ತಾನೆ. ನಿನ್ಗೆ ಅಷ್ಟೊಂದು ಕೊಬ್ಬಿದ್ರೆ ಒಬ್ಬನೇ ಕುಂದಾಪುರಕ್ಕೆ ಬಾ ನೋಡೋಣ ಅಂತ. ಅಷ್ಟೇ ಅಲ್ಲ, ಕುಂದಾಪುರದ ಹೋಲಿ ರೊಜಾರಿಯೋ ಚರ್ಚ್ ಎದುರಿನ ಕಾಂಕ್ರೀಟ್ ರಸ್ತೆಯ ಲೊಕೇಶನ್ ವಾಟ್ಸಪ್ನಲ್ಲಿ ಕಳಿಸ್ತಾನೆ. ಕ್ರಿಮಿನಲ್ ಹಿನ್ನೆಲೆಯುಳ್ಳ ಐವನ್ ಈ ಸವಾಲನ್ನ ಗಂಭೀರವಾಗಿ ತೆಗೆದುಕೊಂಡು ತನ್ನ ಜೊತೆಗಿದ್ದ ಲಲಿತಾ ಎಂಬ ಮಹಿಳೆಯೊಡನೆ ಕಾರಿನಲ್ಲಿ ಕುಂದಾಪುರದತ್ತ ಧಾವಿಸ್ತಾನೆ. ಬೆಳಗಿನ ಜಾವ 3:15 ಸುಮಾರಿಗೆ ಕಾರು ಲೊಕೇಶನ್ ತಲುಪುತ್ತೆ. ಅಲ್ಲಿಗಾಗಲೇ ಕೆಂಪು ಬಣ್ಣದ ಕಾರಿನಲ್ಲಿ ಬಂದು ಕಾಯ್ತಾ ಇದ್ದ ಡೆರಿಕ್ ಐವನ್ ಕಾರಿಗೆ ಅಡ್ಡನಾಗಿ ನಿಲ್ಲಿಸಿ ಕೆಳಗಿಳಿದು ಮತ್ತೆ ಗದರಿಸ್ತಾನೆ. ಐವನ್ ಕೋಪದಿಂದ ಕಾರಿನ ಬಾಗಿಲು ತೆಗೆದು ಕೆಳಗಿಳಿತಾ ಇದ್ದಂತೆ ಡೆರಿಕ್ ಜೇಬಿನಿಂದ ಪಿಸ್ತೂಲ್ ತೆಗೆದು ಡೈರೆಕ್ಟ್ ಆಗಿ ಶೂಟ್ ಮಾಡಿಬಿಡ್ತಾನೆ. ಗುಂಡು ನೇರವಾಗಿ ಐವನ್ ಸೊಂಟದ ಕೆಳಭಾಗಕ್ಕೆ ತೂರಿಕೊಳ್ತದೆ. ಐವನ್ ರಕ್ತದ ಮಡುವಿನಲ್ಲಿ ಅಲ್ಲೇ ಕುಸಿದು ಬೀಳ್ತಾ ಇದ್ದಂತೆ ಡೆರಿಕ್ ತನ್ನ ಕಾರಿನಲ್ಲಿ ಅಲ್ಲಿಂದ ಪರಾರಿಯಾಗ್ತಾನೆ. ತೀವ್ರ ರಕ್ತಸ್ರಾವದಿಂದ ಐವನ್ ಸ್ಥಳದಲ್ಲೇ ಉಸಿರು ಚೆಲ್ತಾನೆ. ಈ ಕೊಲೆಗೆ ಕೋಟಿ ರೂಪಾಯಿ ಡೀಲ್ ಕಾರಣವಲ್ಲ. ಕೆಲವು ತಿಂಗಳ ಹಿಂದೆ ಡೆರಿಕ್ ಸ್ನೇಹಿತನ ಹೆಂಡತಿ ವಿದೇಶಕ್ಕೆ ಹೋಗುವ ಆಸೆ ಇತ್ತು. ಆದ್ರೆ ಏಜೆಂಟ್ ಒಬ್ಬ ಆಕೆಗೆ 27 ಲಕ್ಷ ರೂಪಾಯಿ ವಂಚಿಸಿದ್ದ. ಆ ಹಣವನ್ನ ರಿಕವರಿ ಮಾಡುವ ಜವಾಬ್ದಾರಿಯನ್ನ ಡೆರಿಕ್ ಐವನ್ಗೆ ವಹಿಸಿದ್ದ. ಐವನ್ ಬೆಂಗಳೂರಿಗೆ ಹೋಗಿ ಪಕ್ಕಾ ಪ್ಲಾನ್ ಮಾಡಿ ಆ ಮೋಸಗಾರ ಏಜೆಂಟ್ ನಿಂದ 27 ಲಕ್ಷ ರೂಪಾಯಿಯನ್ನ ವಸೂಲಿ ಮಾಡಿಕೊಟ್ಟಿದ್ದ. ಆದ್ರೆ ಈ ಕೆಲಸಕ್ಕೆ ಐವನ್ 3 ಲಕ್ಷ ರೂಪಾಯಿ ಕಮಿಷನ್ ಡಿಮ್ಯಾಂಡ್ ಮಾಡಿದ್ದ. ಡೆರಿಕ್ ಒಂದಷ್ಟು ಹಣ ಕೊಟ್ಟಿದ್ರು, ಇನ್ನೂ 1.5 ಲಕ್ಷ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದ. ಈ ಹಣಕ್ಕಾಗಿ ಇಬ್ಬರ ಮಧ್ಯೆ ಆಗಾಗ ಗಲಾಟೆ ನಡೀತಿತ್ತು. ಆ ರಾತ್ರಿ ಕುಡಿದ ಮತ್ತಿನಲ್ಲಿ ಹಾಕಿದ ಸವಾಲು ಕೊನೆಗೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಘಟನೆ ಬಳಿಕ ಪೊಲೀಸರು ತನಿಖೆ ನಡೆಸಿದಾಗ ಸತ್ತ ಐವನ್ ಹಿನ್ನೆಲೆ ಬಯಲಾಗಿದೆ. 2014 ಸೆಪ್ಟೆಂಬರ್ 11ರಂದು ಉಡುಪಿಯಲ್ಲಿ ನಡೆದಿದ್ದ ಪ್ರಸಿದ್ಧ ರೌಡಿ ಶೀಟರ್ ಪಿಟ್ಟಿ ನಾಗೇಶ್ ಕೊಲೆ ಪ್ರಕರಣದಲ್ಲಿ ಈ ಐವನ್ ಪ್ರಮುಖ ಆರೋಪಿಯಾಗಿದ್ದ. ಉತ್ತರ ಭಾರತ ಮೂಲದ ಮಹಿಳೆಯನ್ನ ಮದುವೆಯಾಗಿದ್ದ ಐವನ್ ಬಳಿಕ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಲಲಿತಾ ಜೊತೆ ಲಿವ್ ಇನ್ ನಲ್ಲಿದ್ದ. ಶೂಟೌಟ್ ವಿಷಯ ತಿಳಿತಾ ಇದ್ದಂತೆ ಐವನ್ ಮೊದಲ ಪತ್ನಿಯ ಮಗಳು ಸ್ಥಳಕ್ಕೆ ಧಾವಿಸಿದ್ಲು. ಘಟನೆ ನಡೆದ ತಕ್ಷಣ ಲಲಿತಾ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಕುಂದಾಪುರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ತಲೆಮರೆಸಿಕೊಂಡಿದ್ದ ಡೆರಿಕ್ ಬಂಧನಕ್ಕಾಗಿ ಈ 3 ವಿಶೇಷ ತಂಡಗಳನ್ನ ರಚಿಸಲಾಗಿದೆ. ಆದರೆ ಈ ಪ್ರಕರಣದಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವಿಸುತ್ತದೆ. ಒಂದು, ಚರ್ಚ್ ರೋಡ್ ಪಕ್ಕದಲ್ಲಿ ದೊಡ್ಡ ಆಸ್ಪತ್ರೆ ಇದ್ರೂ ಗುಂಡೇಟು ಬಿದ್ದ ತಕ್ಷಣ ಐವನ್ನನ್ನ ಆಸ್ಪತ್ರೆಗೆ ಯಾಕೆ ಸೇರಿಸಲಿಲ್ಲ ಅಂತ. ಎರಡನೇದು, ಜೊತೆಯಲ್ಲಿದ್ದ ಲಲಿತಾ ತಕ್ಷಣವೇ ರಕ್ಷಿಸಲು ಯಾಕೆ ಇಲ್ಲಿ ಮುಂದಾಗಲಿಲ್ಲ. ಮೊದಲನೇದಾಗಿ, ಇದು ಬರೀ 1.5 ಲಕ್ಷಕ್ಕೆ ನಡೆದಂತಹ ಕೊಲೆಯೇ ಅಥವಾ ಹಳೆಯ ಗ್ಯಾಂಗ್ ವಾರ್ ಹಗೆತನಾನ ಅಂತ. ಬರೀ 1.5 ಲಕ್ಷ ರೂಪಾಯಿ ಹಣ, ಕುಡಿತದ ಗತ್ತು ಮತ್ತು ಹುಚ್ಚು ಸವಾಲಿಗೆ ಕರಾವಳಿಯಲ್ಲಿ ಮತ್ತೊಂದು ಜೀವ ಬಲಿಯಾಗಿದೆ. ಈ ಪ್ರಕರಣದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ತಾಜಾ ಕ್ರೈಮ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.